ಹಾಯ್ ಹಲೋ ಫ್ಯೂಚರ್ ಡಾಕ್ಟರ್ಸ್ ನಮಸ್ಕಾರ. ವೆಲ್ಕಮ್ ಟು KG ನೀಟ್ ಹಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ತುಂಬ ಸ್ಟೂಡೆಂಟ್ಸ್ ಫಸ್ಟ್ ಅಟೆಂಪ್ಟಲ್ಲಿ ನೀಟ್ನ ಕ್ಲಿಯರ್ ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ ಕನಸನ್ನ ಹೊತ್ಕೊಂಡಿರ್ತೀರ. ಆದರೆ ನಿಮಗೆ ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಪ್ಲ್ಯಾನ್ ಮಾಡೋದು, ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತೆಲ್ಲ ತುಂಬ ಕನ್ಫ್ಯೂಷನ್ಸ್ ನಿಮ್ಮ ತಲೆಯಲ್ಲಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ಗೂ ಆನ್ಸರ್ ಸಿಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? KG ನೀಟ್ ಹಬ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಬೇಕಾದಂಥ ಕಾನ್ಸೆಪ್ಟ್ಸ್, ಟ್ರಿಕ್ಸ್, ಶಾರ್ಟ್ಕಟ್ಸ್, ಚಾಪ್ಟರ್ ವೈಸ್ ವೀಡಿಯೋಸ್ ಹಾಗೆ ಎಲ್ಲ ಕೂಡ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸೊ ಈ ಯೂಟ್ಯೂಬ್ ಚಾನಲ್ ನಿಮ್ಮ ನೀಟ್ ಜರ್ನಿಲಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಅದರ ಹತ್ರ ಬರೋ ಬೆಲ್ ಐಕಾನಲ್ಲಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಸಜೆಷನ್ ಮಾಡಿ, ಅವರಿಗೂ ಕೂಡ ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಕಂಪ್ಲೀಟ್ ನೀಟ್ ಗೈಡೆನ್ಸ್ ಇರುತ್ತೆ, ಒಂದೊಳ್ಳೆ ಸ್ಟಡಿ ಪ್ಲ್ಯಾನ್ ಹೇಳ್ಕೊಡ್ತೀನಿ, ಒಳ್ಳೆ ಬುಕ್ಸ್ ರೆಫರ್ ಯಾವುದು ಮಾಡ್ಬೋದು, ಮತ್ತು ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿನ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ಮೊದಲನೇದಾಗಿ ನಾವು ರಫ್ಲಿ ನೀಟ್ ಎಕ್ಸಾಮ್ನ ಥಿಂಕ್ ಮಾಡಿದ್ರೆ 10 ತಿಂಗಳು ನಮ್ಮ ಹತ್ರ ಟೈಮ್ ಇರ್ತದೆ. 10 ತಿಂಗಳಲ್ಲಿ ನೀವು ಕ್ವಶನ್ ಕೇಳ್ಬೋದು, 10 ತಿಂಗಳಲ್ಲಿ ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಆಗುತ್ತಾ ಅಂತ. ಎಸ್ ಸ್ಟೂಡೆಂಟ್ಸ್, 10 ತಿಂಗಳಲ್ಲಿ ನಾವು ಕನ್ಸಿಸ್ಟೆನ್ಸಿಲಿ ವರ್ಕ್ ಮಾಡಿದರೆ, ಹಾರ್ಡ್ ವರ್ಕ್ ಮಾಡಿದರೆ, ಕಂಪ್ಲೀಟ್ ಫೋಕಸ್ ಸ್ಟಡೀಸ್ ಮೇಲೆ ಕೊಟ್ಟರೆ ನಮ್ಮ ನೀಟ್ ಕ್ಲಿಯರ್ ಮಾಡಲಿಕ್ಕೆ ಈಸಿನೇ ಇದೆ. ತುಂಬ ಸ್ಟೂಡೆಂಟ್ಸ್ ಕೂಡ ಮಾಡಿದ್ದಾರೆ ಕೂಡ ಇದನ್ನ. ಸೊ 10 ತಿಂಗಳು ಇದೆ, ನಾವು ಏನು ಮಾಡ್ಬೋದು ಅಂತ ಎಲ್ಲ ನೀವು ತಲೆ ಇಟ್ಕೊಂಡಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ನೀವು 10 ತಿಂಗಳಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿನ ಹೇಳ್ತಾ ಹೋಗ್ತೀನಿ ನಿಮಗೆ, ಅದು ನಿಮ್ಗೆ ಯೂಸ್ ಆಗುತ್ತೆ. ಮೊದಲನೇದಾಗಿ ಬಯಾಲಜಿ ನೀವು NCERT ಲೈನ್ ಟು ಲೈನ್ ಓದಬೇಕು. ಅದರ ಜೊತೆಗೇ ನೀವು ಕಾನ್ಸೆಪ್ಟ್ನ ಕೂಡ ತಿಳ್ಕೊಂಡಿರಬೇಕು. ಓಕೆನಾ ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್ BT ಟಾಕ್ಸಿನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ನೀವು ಒಂದು ಸ್ಟೋರಿ ಥರ ಅರ್ಥ ಮಾಡಿಟ್ಕೊಂಡ್ರೆ ಅದು ನಿಮಗೆ ಯಾವುದೇ ಕಾನ್ಸೆಪ್ಚುಲ್ ಕ್ವಶನ್ ಬಂದರೂ ಕೂಡ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನನ್ನ ಪ್ರಕಾರ ನೀವು ಒಂದು ಕಾನ್ಸೆಪ್ಟ್ನ ಓದಿದ ಪ್ರಕಾರ ನೀವು ಅದರಲ್ಲಿ 50 to 100 MCQsನ ಸಾಲ್ವ್ ಮಾಡಬೇಕು, ಇನ್ಕ್ಲೂಡಿಂಗ್ ಎಸರ್ಷನ್ ರೀಸನ್ಸ್. ಓಕೆನಾ? ಎಸರ್ಷನ್ ರೀಸನ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ, ಬಿಕಾಸ್ ತುಂಬ ಸ್ಟೂಡೆಂಟ್ ಡಿಫಿಕಲ್ಟಿ ಫೇಸ್ ಮಾಡ್ತಿರೋದು ಎಸರ್ಷನ್ ರೀಸನ್ ಕಾನ್ಸೆಪ್ಟ್ಸಲ್ಲಿ. ಸೊ ನೀವು ತುಂಬ ಕ್ವಶನ್ ಸಾಲ್ವ್ ಮಾಡಿದಾಗ ನಿಮಗೆ ಒಂದು ಪ್ರಾಪರ್ ಐಡಿಯಾ ಬರುತ್ತೆ. ನಮಗೆ ಬಯಾಲಜಿಗೆ ನಿಮಗೆ ರೆಫರ್ ಮಾಡೋ ಬುಕ್ಸ್ ಯಾವುದು ಅಂತ ಹೇಳಿದ್ರೆ NCERT ನಿಮ್ಮ ಬೈಬಲ್ ಥರ. ಓಕೆನಾ ಸ್ಟೂಡೆಂಟ್ಸ್? NCERT, ಆಮೇಲೆ ಫಿಂಗರ್ ಟಿಪ್ಸ್, ಆಮೇಲೆ ಎಕ್ಸಾಂಪಲ್, ಇಷ್ಟು ಸಾಲ್ವ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಓಕೆನಾ? ಕೆಮಿಸ್ಟ್ರಿಗೆ ಬಂದರೆ, ಇನ್ನು ಕೆಮಿಸ್ಟ್ರಿಲಿ ನೀವು ಹಾಗೇನೆ ಮೊದಲು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೋಬೇಕು. ಅನಂತರ ನೀವು ಆ ಕಾನ್ಸೆಪ್ಟ್ ಬೇಸಿಸ್ ಇರುವ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿ, ಆಮೇಲೆ ಮತ್ತೆ ಬಂದು NCERT ಓದಿ. ಬಿಕಾಸ್ ಕೆಮಿಸ್ಟ್ರಿಲಿ NCERT ತುಂಬ ಅಂದರೆ ತುಂಬ ಒಳ್ಳೆ ರೋಲ್ ಪ್ಲೇ ಮಾಡ್ತದೆ. ಬಿಕಾಸ್ ಥಿಯರಿಟಿಕಲ್ ಕ್ವಶನ್ಸ್ ಕೂಡ ಬರ್ತಾ ಇರೋದ್ರಿಂದ ನೀವು NCERTನ ಓದಲೇಬೇಕಾಗ್ತದೆ. ನನ್ನ ಪ್ರಕಾರ ನೀವು ಕೆಮಿಸ್ಟ್ರಿಗೆ ಮೊದಲನೇದಾಗಿ PYQಸ್ನ ಸಾಲ್ವ್ ಮಾಡಲೇಬೇಕು, NCERT ಓದಬೇಕು, ಎಕ್ಸಾಂಪ್ಲರ್ ಓದಬೇಕು, NCERTಯಲ್ಲಿ ಕೊಟ್ಟಿರೋ ಎಲ್ಲ ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಬೇಕು. ಎಲ್ಲ ಎಕ್ಸಸೈಸ್ ಕ್ವಶನ್ಸ್ ನಿಮಗೆ ಎಕ್ಸಾಂಪ್ಲರಲ್ಲಿ ಸೊಲ್ಯೂಷನಲ್ಲಿ ಸಿಗುತ್ತೆ. ಬೇಕಾದ್ರೆ MTG ಅವ್ರದ್ದು ಸೊಲ್ಯೂಷನ್ಸ್ ಇದೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಆ ಬುಕ್ಸು ಒಳ್ಳೇದಿದೆ, ನಾನು ನೋಡಿದ್ದೀನಿ. ಆನಂತರ ನೀವು ಯಾವುದೇ ಟ್ರಿಕ್ಸ್ ಬೇಕಂತ ಹೇಳಿದ್ರು ಅದನ್ನ ಅಪ್ಲೈ ಮಾಡಿಟ್ಕೊಳ್ಬೋದು. ಬೇಕಾದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಇದ್ರ ಸ್ಟ್ರಾಟಜಿಯಿಂದ ಹೆಲ್ಪ್ ಆಗುತ್ತೆ. ಓಕೆನಾ? ಇನ್ನು ಫಿಸಿಕ್ಸ್ ನೋಡಿದ್ರೆ, ಫಿಸಿಕ್ಸ್ ತುಂಬ ಸ್ಟೂಡೆಂಟ್ಸ್ ಭಯ ಪಡೋದೇ ಫಿಸಿಕ್ಸ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿ. ಫಿಸಿಕ್ಸ್ ನೀವು ಅಂದ್ಕೊಂಡಷ್ಟು ಟಫ್ ಇರೋದೇ ಇಲ್ಲ. ಓಕೆನಾ ಸ್ಟೂಡೆಂಟ್ಸ್? ನೀವು ಒಂದು ಟಾಪಿಕ್ನ ಕ್ಲಾರಿಟಿಯಿಂದ ತಗೊಂಡ್ಮೇಲೆ, ಆ ಕ್ಲಾರಿಟಿನ ಹಿಡ್ಕೊಂಡ್ಮೇಲೆ ನೀವು ಅದ್ರ ಮೇಲೆ ತುಂಬ ಕ್ವಶನ್ಸ್ ಸಾಲ್ವ್ ಮಾಡಿದಾಗ ಆಟೋಮೆಟಿಕ್ ಫಿಸಿಕ್ಸ್ ನಿಮಗೆ ಅಪ್ಲೈ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಹೆಚ್ಚು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಆಗ ನಿಮಗೆ ಆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ಟ್ರಿಕ್ಸ್ ಆ್ಯಂಡ್ ಶಾರ್ಟ್ಕಟ್ಸು ಬಿಲ್ಡಪ್ ಆಗ್ತದೆ, ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಈ ಥರ ನೀವು ಮಾಡಿದರೆ ಫಿಸಿಕ್ಸ್ ನಿಮಗೆ ಕಷ್ಟ ಆಗೋದೇ ಇಲ್ಲ. ಸೊ ಇದಕ್ಕೆ ನಾನು NCERT, ಎಕ್ಸಾಂಪ್ಲರ್, PYQs ಇಷ್ಟೇ ರೆಫರ್ ಮಾಡೋದು. ನೀವು ಈಗ ಏನಾದರೂ ಸೆಕೆಂಡ್ PU ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಜೊತೆಗೆ ನೀವು ಈ ನೀಟ್ ಎಕ್ಸಾಮ್ನ ಬ್ಯಾಲೆನ್ಸ್ ಮಾಡಬೇಕಂತ ಹೇಳಿದ್ರೆ, ನೀವು ಮಂತ್ಲಿ ನೋಡೋದಾದರೆ 2 ರಿಂದ 3 ಚಾಪ್ಟರ್ ಫಸ್ಟ್ PUನ ರೆಫರ್ ಮಾಡಿ, ಅದರ ಜೊತೆಗೆ ಸೆಕೆಂಡ್ PUನೂ ಓದ್ತಾ ಹೋಗಿ. ಓಕೆನಾ ಸ್ಟೂಡೆಂಟ್ಸ್? ಅಂದರೆ ಈಗ 1 ವೀಕ್ ಫುಲ್ಲು ಸೆಕೆಂಡ್ PU ಹಿಡ್ಕೊಂಡುದು, ಒಂದು ಲಾಸ್ಟ್ ವೀಕೆಂಡ್ ಬಂದಾಗ ಫಸ್ಟ್ PU ಟಾಪಿಕ್ಸ್ನ ಕವರ್ ಮಾಡಲಿಕ್ಕೆ ಹೋಗಿ, ಈ ಥರ ನೀವು ಮಂತ್ಲಿ ಫಿಸಿಕ್ಸಿಂದ 2 ಚಾಪ್ಟ್ರು, ಕೆಮಿಸ್ಟ್ರಿಯಿಂದ 3 ಚಾಪ್ಟ್ರು, ಬಯಾಲಜಿಯಿಂದ 6 ಚಾಪ್ಟ್ರು ಮಿನಿಮಮ್ ಸಾಲ್ವ್ ಮಾಡಬೇಕು. ಹಾಗೆಯೇ ತುಂಬ ಸ್ಟೂಡೆಂಟ್ ಮಾಡೋ ಮಿಸ್ಟೇಕ್ ಅಂತ ಹೇಳಿದರೆ, ಫಸ್ಟ್ PU ಚಾಪ್ಟರ್ಸ್ನ ಇಗ್ನೋರ್ ಮಾಡ್ತಾರೆ, ಅದು ಎಸ್ಪೆಷಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಯಾವುದೇ ಟಾಪಿಕ್ನಿಂದ ಬೇಕಾದ್ರೂ ಕ್ವಶನ್ ಬರ್ಬೋದು. ನೀವು ಈಕ್ವಲ್ ಇಂಪಾರ್ಟೆನ್ಸ್ ಟು ಈಕ್ವಲ್ ಸಬ್ಜೆಕ್ಟ್ ಮತ್ತು ಟಾಪಿಕ್ಸಿಗೆ ಕೊಟ್ಟು ಈ ಒಂದು ಪಾಯಿಂಟಿಂದ ನಿಮ್ಮದೇನು ಬ್ಯಾಲೆನ್ಸ್
ಏನಿರುತ್ತೆ ಒಳ್ಳೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್, ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ಪಿ ಯು ಚಾಪ್ಟರ್ಸ್ನ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ, ಫೈನಲಾಗಿ ನಾನು ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇವತ್ತಿಂದ ಕನ್ಸಿಸ್ಟೆಂಟಾಗಿ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಹೋದರೆ ನಿಮಗೆ ನಿಮ್ಮ ನೀಟ್ ಎಕ್ಸಾಮ್ನ ನೀವು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಓಕೆನಾ, ನಿಮಗೆ ಬೇಕಾದಂಥ ಸ್ಟಡಿ ಪ್ಲ್ಯಾನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಅದರ ಹತ್ರ ಬರೋ ಬೆಲ್ ಐಕನಲ್ಲಿ ಆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ. ಓಕೆನಾ, ಸೊ ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ಯೂಚರ್ ಡಾಕ್ಟರ್ಸ್. ಟಾಟಾ, ಬೈ ಬೈ.